ಹಲವಾರು ಶಾಲೆಗಳಲ್ಲಿ ಇಂದಿಗೂ ಪರೀಕ್ಷೆಗೆ ಮುನ್ನ ಸರಸ್ವತಿ ಪೂಜೆ ಮಾಡೋ ಅಂಥ ಒಂದು ಅಭ್ಯಾಸ ಇದೆ. ಸರಸ್ವತಿನ ವಿದ್ಯಾದೇವಿ ಅಂತ ಕೂಡ ಕರಿತೀವಿ. ಯಾಕೆ ಅನ್ನೋ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್. ನಮ್ಮ ಸರಸ್ವತಿ ದೇವಿಗೆ 4 ಕೈಗಳಿವೆ. 2 ಕೈಯಲ್ಲಿ ವೀಣೆ ಹಿಡಿದಿದ್ದಾಳೆ, ಮತ್ತೊಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಜಪಮಣಿ. ವೀಣೆ ಮತ್ತು ಪುಸ್ತಕ ಫಾರ್ಮ್ಸ್ ಆಫ್ ನಾಲೆಜ್ನ ರೆಪ್ರೆಸೆಂಟ್ ಮಾಡಿದ್ರೆ, ಜಪಮಣಿ ನೀವು ನಾಲೆಜನ್ನು ಮನನ ಮಾಡದೆ ಹೋದರೆ ಪ್ರಯೋಜನ ಇಲ್ಲ ಅನ್ನೋದನ್ನು ಹೇಳುತ್ತೆ. ಹಾಗೆ ತಾಯಿ ಕೈಯಲ್ಲಿರುವಂಥ ವೀಣೆಯಲ್ಲಿರುವ 4 ತಂತಿಗಳು ನಮ್ಮ ಜೀವನದ 4 ಘಟ್ಟಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ. ನೀವು ಗೇನ್ ಮಾಡಿರುವಂತಹ ನಾಲೆಜನ್ನು ಈ 4 ಘಟ್ಟಗಳಲ್ಲಿ ಸರಿಯಾಗಿ ಉಪಯೋಗಿಸಬೇಕು ಅನ್ನೋದೇ ಅದರ ಅರ್ಥ. ತಾಯಿ ಕಲ್ಲಿನ ಮೇಲೆ ಕುಳಿತು ಹೇಳ್ತಾಳೆ, ವಿದ್ಯಾರ್ಜನೆಯ ದಾರಿ ಸುಲಭವಾದದ್ದಲ್ಲ ಅಂತ. ಹಾಗೆ ಅವಳು ಹೇಳ್ತಾಳೆ ತನ್ನ ಹಂಸ ವಾಹನದ ಬಗ್ಗೆ. ಹೇಗೆ ಹಂಸಕ್ಷೀರ ನ್ಯಾಯದಲ್ಲಿ ಹಂಸ ಹಾಲು ತಗೊಂಡು ನೀರು ಬಿಡುತ್ತೋ, ನೀವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಕಲಿತು ಒಳ್ಳೆಯದನ್ನೇ ಮಾಡಿ ಅಂತ.